ಹಿಡುವಳಿ ಸ್ಥಳವಾಗಿದ್ದರಿಂದ ತಿರುಗಾಡಲು ರಸ್ತೆಗೆ ಅನುಮತಿ ಇಲ್ಲ. ನ್ಯೂಸ್5ಗೆ ಸ್ವಾಗತ. ಪಿರಿಯಾಪಟ್ಟಣ ಸಮೀಪದ ಉತ್ತೇನಹಳ್ಳಿ ಗ್ರಾಮದಲ್ಲಿ ಜಮೀನಿನಿಂದ ಜಮೀನಿಗೆ ತಿರುಗಾಡಲು ಅವಕಾಶವಿಲ್ಲದೆ 4 ದಶಕಗಳಿಂದ ಪರಸ್ಪರ ತಿಕ್ಕಾಟ ಉಂಟಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ತಾಲೂಕು ದಂಡಾಧಿಕಾರಿ ನಿಸರ್ಗಪ್ರಿಯ, ತಾಲೂಕು ಸರ್ವೆ ಅಧಿಕಾರಿಗಳು ಸೇರಿದಂತೆ ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ರೈತರಿಗೆ ಅನುಕೂಲವಾಗುವಂತೆ ಸಾಂತ್ವನ ಹೇಳಿದರು. ಹಿಡುವಳಿ ಜಾಗದಲ್ಲಿ ಸಂಚರಿಸಲು ಅನುಮತಿ ನೀಡುವಂತಿಲ್ಲ ಹಾಗೂ ಆರ್ಟಿಸಿಯಲ್ಲಿ ನೋಂದಾವಣಿ ಮಾಡುವಂತಿಲ್ಲ. ನಿಮ್ಮ ಜಮೀನಿಗೆ ತೆರಳಲು ಎರಡೂ ಕಡೆಯವರು ಖಾಲಿ ಇರುವ ಸ್ಥಳದಲ್ಲಿ ತಮ್ಮ ತಮ್ಮ ಜಾಗಗಳನ್ನು ಒಟ್ಟುಗೂಡಿಸಿ ತೇವರಿಯಲ್ಲಿ ತಿರುಗಾಡುವಂತೆ ಆಗ್ರಹಿಸಿದ್ರು. ಇನ್ನು ಹಾಲಿ ವ್ಯವಸಾಯ ಮಾಡಿದ ಬೆಳೆಯು ಹಾನಿಯಾಗದಂತೆ ಕಾಪಾಡಿಕೊಳ್ಳಿ ಅಂತ ತಿಳಿಸಿದ್ರು. ಮತ್ತು ರಿಜಿಸ್ಟರ್ ಆಗಿ ನಿಗದಿತ ಸರ್ವೆ ಕಾರ್ಯ ನಡೆಯುವವರೆಗೂ ಎರಡೂ ಕಡೆಯವರು ಪರಸ್ಪರ ತಿಕ್ಕಾಟಕ್ಕೊಳಗಾಗದೆ ಸಮಾಧಾನದಿಂದ ಇರಿ ಅಂತ ತಾಲೂಕು ದಂಡಾಧಿಕಾರಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಸರ್ವೆ ಅಧಿಕಾರಿ ಗಿರೀಶ್, ಕಸಬಾ ಹೋಬಳಿ ರೆವಿನ್ಯೂ ಅಧಿಕಾರಿ ಪಾಂಡು, ಗ್ರಾಮ ಲೆಕ್ಕಾಧಿಕಾರಿ ಸಹನಾ, ತಾಲೂಕು ರೈತ ಹಸಿರು ಸೇನೆ ಉಪಾಧ್ಯಕ್ಷರಾದ ಮಂಜುನಾಥ್, ತಮ್ಮಣ್ಣಿ, ಪಿರಿಯಾಪಟ್ಟಣ ಆರಕ್ಷಕ ಠಾಣಾ ದಪೇದಾರ್ ಕುಮಾರ್, ಮೋಹನ್, ವನಿತಾ, ಅಕ್ಷಯ, ಸರ್ವೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಈ ಸಾಹೇಬ್ರು ಮತ್ತೆ ಬೆಳೆಯಲ್ಲಿ ತೋರಿಸೋ ಕಡೆ ನೀನ್ ಬೆಳೆ ಒಳಗೆ ತೋರಿಸಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಬೆಳೆಗೆ ಯಾವ್ದು ತೊಂದರೆ ಮಾಡ್ದಂಗೆ ಚೌರಿ ಎಲ್ಲಿ ಖಾಲಿ ಜಾಗ ಚೌರಿ ಎಲ್ಲ ಐತೆ ಅಲ್ಲಿ ತೋರಿಸಿ. ಯಾವ್ದು ಬೆಳೆಗೆ ಹಾನಿ ಆಗೋದು ಬೇಡ, ಇವ್ರಿಗೂ ತೊಂದರೆ ಆಗೋದು ಬೇಡ. ಅಲ್ಲಿ ಫುಲ್ ಉದ್ದಕ್ಕೂ ಚೌರಿ ಇದೆ, ಅಲ್ಲಿ ಓಡಾಡ್ಬೋದು, ಅಲ್ಲಿ ಇವ್ರು ಓಡಾಡ್ಬೋದು, ಅವ್ರು ಓಡಾಡ್ಬೋದು. ಮಾರ್ಕ್ ಮಾಡಿ ಅದನ್ನ. ಯಾರ್ದು ಭೂಮಿ ಮಧ್ಯದಲ್ಲಿ ಯಾರ್ದು ಹೋಗೋದು ಬೇಡ. ಎಲ್ಲ ಅವ್ರದ್ದು, ಎಲ್ಲಾರ್ದು ಭೂಮಿನೇ, ಎಲ್ಲರೂ ರೈತರೇ ಇಲ್ಲಿ. ಇವರು ಇದನ್ನ ರಿಜಿಸ್ಟರ್ ನಾಳೆನೇ ಮಾಡ್ಲಿ. ಇವ್ರು ನಾಳೆನೇ ಮಾಡ್ಕೊಂಡ್ರೆ ನಾಳೆನೇ ಸ್ಟಾಪ್ ಮಾಡ್ಲಿ ಅಷ್ಟೇ. ಇದು ಆಗೋದಿಲ್ಲ ಸರ್, ಇದು ಮಾಡಕ್ಕೆ ಅವರು ಇಲ್ಲೇ ಇವತ್ತೇ ಮಾಡಿಸಿ. ಹಿಂದೆ ಏನ್ 40 ವರ್ಷ ಇತ್ತು, ಇದೇ ರಸ್ತೆನ ಕಂಟಿನ್ಯೂ ಮಾಡಿ ಸರ್. ಇದೇ ಕಂಟಿನ್ಯೂ ಮಾಡಿ. ಇರಪ್ಪ, ನನ್ನ ಅಭಿಪ್ರಾಯ ಹೇಳಿದೆ, ನಿನ್ನ ಅಭಿಪ್ರಾಯ ನೀ ಹೇಳು. ಆಯ್ತಾ? ನಮಗೂ ಸಂಬಂಧಪಟ್ಟಿರೋ